ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನವಕರ್ನಾಟಕ ರೈತ ಸಂಘದ ವತಿಯಿಂದ ಜುಲೈ 25, 26 ಮತ್ತು 27ರಂದು ಕಲಬುರಗಿಯಲ್ಲಿ 3 ದಿನಗಳ ಬೃಹತ್ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ರೈತರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ಸಂಘದ ಮುಖಂಡರು ಹಾಗೂ ಮಾಜಿ ಸಚಿವರು ಆದ ಮಾಲಿಕಯ್ಯ ಗುತ್ತಿದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮ ಸ್ವರಾಜ್ಯ, ಆಹಾರ ಪದ್ಧತಿ ಹಾಗೂ ಬೆಂಬಲ ಬೆಲೆ ಸೇರಿ ರೈತರ ಬದುಕಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಕೇಂದ್ರೀಕರಿಸಿ ವಿಚಾರ ಸಂಕಿರಣ ನಡೆಯುತ್ತೆ ಎಂದಿದ್ದಾರೆ. ರೈತರು ದೇಶದ ಬೆನ್ನೆಲುಬು, ಆದರೆ ಇಂದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ದಲ್ಲಾಳಿಗಳು ರೈತರ ಶ್ರಮವನ್ನ ದುರುಪಯೋಗಪಡಿಸಿಕೊಂಡು ಲಾಭ ಪಡೆಯುತ್ತಿದ್ದಾರೆ. ರೈತರಿಗೆ ತಮ್ಮ ಬೆಳೆಗೆ ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ನಟ ನಾನಾ ಪಾಟೇಕರ್, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಸಾವಿರಾರು ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ರೈತರ ಸಮಸ್ಯೆಗಳ ಕುರಿತು ಸಮಗ್ರ ಚರ್ಚೆ ಮಾಡಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳುವ ಉದ್ದೇಶದಿಂದಾಗಿ ಈ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಮೂಲ ಉದ್ದೇಶ ನವ ಕರ್ನಾಟಕ ರೈತರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದ ಒಂದು ಸಮಿತಿ ಇದೆ. ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೊಸ ಪರಿವರ್ತನೆ, ಎಲ್ಲ ರಾಷ್ಟ್ರ ಮಟ್ಟದ ರೈತರನ್ನು ಒಂದುಗೂಡಿಸಿ 30 ರಾಜ್ಯದ ಪ್ರತಿಭಾವಂತ ರೈತರು, ಅವರದ ಅನುಭವಗಳು, ಅವ್ರು ಮಾಡಿದಂಥ ಸಾಧನೆಗಳು ಎಲ್ಲ ಕಲಬುರಗಿ ಜಿಲ್ಲೆಯ 25 ಬರ್ತಕ್ಕಂಥ ಜುಲೈ 25, 26, 27ರಂದು 3 ದಿವಸ ಸತತವಾಗಿ ತಮ್ಮ ಅನುಭವ ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ದನಿಯಾಗಿ ಹೋರಾಟ ಮಾಡಿ ಅನೇಕ ಸಾಧನೆಗಳು ಮಾಡಿದಂಥ ಅಣ್ಣಾ ಹಜಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಕೇಳ್ಕೊಂಡಾಗ ಬಹಳ ಸಂತೋಷದಿಂದ 3 ದಿವಸ ಈ ಕಾರ್ಯಕ್ರಮದಲ್ಲಿ ಇರ್ತೀನಿ, ಮಾರ್ಗದರ್ಶನ ಕೊಡ್ತೀನಿ. ಅದ್ರ ವಯಸ್ಸು 94 ಆಗಿದ್ದರಿಂದ ದೇವರು ನನಗೆ ಶಕ್ತಿ ಕೊಡಬೇಕು ಅನ್ನೋಂಥ ಅವರ ಮನದಾಳ ಮಾತು ಹೇಳಿದ್ರು ಕೂಡ ಅವರ ಒಂದು ಚೈತನ್ಯ, ಅವರ ಸ್ಪಿರಿಟ್ ನೋಡಿದ್ರೆ ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಸ್ವಸ್ಥಾಗಿ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಂತ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಕನ್ನೇರಿ ಶ್ರೀಗಳಿಗೆ, ಯಾಕೆ ಅವರು ಸ್ವಾಯವ್ಯಯದಲ್ಲಿ ತಮ್ಮದೇ ಆದಂಥ ಅನುಭವಗಳನ್ನು ಬರೀ ಭಾಷಣ ರೂಪದಲ್ಲೆಲ್ಲ ಕಾರ್ಯರೂಪದಲ್ಲಿ ಮಾಡಿ ಇವತ್ತು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಾವಯವಗಳ ಮುಖಾಂತರ ಯಾವ ರೀತಿ ರೈತ ಒಳ್ಳೆಯ ಗುಣಮಟ್ಟದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಾವೇ ಉದಾಹರಣೆಯಾಗಿ ಮಾಡಿ ತೋರಿಸಿದ್ದಾರೆ. ಬಹಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ ಅವರನ್ನು ಉದ್ಘಾಟಕರಾಗಿ ನಾವು ಕರೆದಾಗ ಅವರು ಬರುವುದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೊಪ್ಪಳದ ಶ್ರೀಗಳು, ಅವರು ರೈತರ ಪರವಾಗಿ ಅನೇಕ ತಮ್ಮ ಧಾರ್ಮಿಕ ಸಭೆಯಲ್ಲಿ ಈ ರೈತ ದೇಶದ ಬೆನ್ನೆಲುಬು, ದೇಶದ ಧ್ವನಿ, ಅನ್ನ ಆಗ್ತಕ್ಕಂಥ ಯಜಮಾನ, ಅವರ ಜೀವನದ ಬಗ್ಗೆ ಹಲವಾರು ಪ್ರವಚನಗಳು ಹೇಳಿದ್ರಿಂದ ಅವರ ಅನುಭವ ಮಾತುಗಳು ಕೂಡ ನಮ್ಮ ರೈತರಿಗೆ ಒಂದು ಸಂದೇಶ ರೂಪದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೊಪ್ಪಳ ಶ್ರೀಗಳು ಕೂಡ ನಾವು ವಿನಂತಿ ಮಾಡಿದಾಗ ಅವರು ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಧರ್ಮಸ್ಥಳದ ಹೆಗಡೆಯವ್ರಿಗೆ, ವೀರೇಂದ್ರ ಹೆಗಡೆಯವ್ರಿಗೆ ಸ್ವತಃ ನಾವು ಮಹಾಜನವರು ಹೋಗಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದ್ರು ಕೂಡ ಫಿಸಿಯೋಥೆರಪಿ ನಡೀತಾ ಇದೆ. 10-12 ದಿವಸದಲ್ಲಿ ಅವರು ಫಿಸಿಕಲ್ ಫಿಟ್ ಆಗ್ತಕ್ಕಂಥ ಒಂದು ಸಂದೇಶ ಡಾಕ್ಟರ್ಗಳಿಗೆ ಸಿಕ್ಕಿದ್ರಿಂದ ನಮ್ದು ಇನ್ನೂ 45 ದಿನ ಇದೆ. ಹೀಗಾಗಿ ಅವರು ಕೂಡ ಕಾರ್ಯಕ್ರಮ, ಯಾಕಂದ್ರೆ ಈಗಾಗಲೇ ಅವ್ರದೇ ಸಂಸ್ಥೆಯಿಂದ ರೈತರ ಪರವಾಗಿ ರಾಜ್ಯಾದ್ಯಂತ ಅನೇಕ ಸರ್ಕಾರ ಮಾಡಲಾರ್ದಂಥ ಕೆಲಸಗಳು ಅವರು ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ಕೆರೆಗಳು ಹೂಳು ತೆಗೆಯೋದಾಗಲಿ, ರೈತರ ಪರವಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹೀಗಾಗಿ ಇವರು ಅನೇಕ ಅನುಭವಗಳನ್ನು ಕರೆದ್ರೆ ಇವತ್ತು ರಾಜಕಾರಣಗಳನ್ನು ಕರಿತಾ ಇದ್ರು. ರಾಜಕಾರಣಗಳನ್ನು ಯಾಕೆ ಕರಿತಾ ಇದ್ರು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಪಾರ್ಟಿ ಅಧ್ಯಕ್ಷಗಳು ಕರಿತಾ ಇಲ್ಲ. ಇಲ್ಲಿ ನಾವು ಯಾರು ಪಾರ್ಟಿ ಪೋಸ್ಟ್ದವ್ರು ಇಲ್ಲಿ ಬೇರೆ ಬೇರೆ ಪಾರ್ಟಿದು ಎಲ್ಲರೂ ಇದ್ದೇವೆ. ಅದರ ಪಾರ್ಟಿ ಪೋಸ್ಟ್ ಇದ್ದವ್ರಿಗೆ ನಾವು ಇದರಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಇದು ಪಕ್ಷಾತೀತವಾಗಿ ರೈತರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾಳಜಿ ವಹಿಸಬೇಕು, ಒಂದು ಒಳ್ಳೆಯ ಸಂದೇಶ ಕಲಬುರಗಿ ಜಿಲ್ಲೆಯಲ್ಲಿ ಶರಣ ನಾಡಿನಿಂದ ಹೋಗ್ಬೇಕನ್ನಂತ ಉದ್ದೇಶದಿಂದ ಇಟ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ರೈತರು, ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, ಕೃಷಿ ಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸ್ತಾ ಇದ್ದೇವೆ.
ಅದೇ ರೀತಿ ನೀರಾವರಿ ಮಂತ್ರಿಯಾದ ಸಿ.ಆರ್. ಪಾಟೀಲ್ ಕರಿತಾ ಇದ್ದೇವೆ. ಜೊತೆಗೆ ಯಾರ್ಯಾರು ರೈತರು ಈ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೂಡ ರೈತರ ಬಗ್ಗೆ ಹೋರಾಟ ಮಾಡಿದ್ವು, ಅವ್ರ ರೈತರ ಮುಖ್ಯಮಂತ್ರಿ ಇದ್ದಂತ ಮಾಡಿದಂತ ಕಾಳಜಿ ಮತ್ತು ಕೇಂದ್ರದ ಸಚಿವರು ನಮ್ಮ ರಾಜ್ಯದಲ್ಲಿಂದ ನಮಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವರು ಕರೆಸ್ತಾ ಇದ್ದೇವೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ, ಕೈಗಾರಿಕೆ ತಗೋಬೇಕಾದ್ರೆ ನಮ್ಮ ರೈತರ ಜಮೀನು ತಗೋತಾರೆ. ಸೊ ರೈತರ ಜಮೀನು ತಗೋಬೇಕಾದ್ರೆ ನಮ್ಮ ರೈತರ ಜಮೀನು ತಗೊಂಡಾಗ ಅವ್ರಿಗೆ ನೌಕರಿ ಕೊಡ್ಬೇಕು ಅನ್ನೋಂತ ಒಂದು ಒತ್ತಡ ಈ ಸಮಾವೇಶ ಮುಖಾಂತರ ಹಾಕ್ಬೇಕು. ಅವ್ರಿಗೆ ಬರೀ ಪರಿಹಾರ ಕೊಡತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಅದಕ್ಕೆ ಅನ್ಕೊಳ್ಳಿ, ರೈಲ್ವೆ ಮಂತ್ರಿ ಇದ್ದಾರೆ ನಮ್ಮ ಸೋಮಣ್ಣವರು, ರೈಲ್ವೆ ಮಂತ್ರಿ ಕೂಡ ರೈಲ್ವೆಗೆ ನಮ್ಮ ಜಮೀನು ಕೊಡ್ತೇವೆ. ಈ ಸಂದರ್ಭದಲ್ಲಿ ನವಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ ಸಿ ಪಾಟೀಲ್, ಮುಖಂಡರು ಆದ ಬಸವರಾಜ ದೇಶಮುಖ್, ಶಿವಕಾಂತ್ ಮಹಾಜನ್ ಸೇರಿ ಹಲವರು ಉಪಸ್ಥಿತರಿದ್ದರು. ಮಂಜುನಾಥ್ ಕಟ್ಟಿಸಂಗಾವಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.